ಎಲ್ರಿಗೂ ನಮಸ್ಕಾರ. ನಾ ವಿಜಯ್ ಮಾಂತೇಶ್ ಅಂತ ಹೇಳಿ ಇನ್ಫೋಕ್ಷೇತ್ರ ಟೆಕ್ನಾಲಜಿ ಬಾಗಲಕೋಟೆಯಿಂದ. ನಾವು ಒಂದು ಅಕ್ಷರ ದಾಸೋಹ ಅಂಥೇಳಿ ಒಂದು ಪ್ರಾಡಕ್ಟನ್ನು ನಾವು ಇವತ್ತು ಹೊರಗೆ ತರಾಕ್ತೀವಿ. ಈ ಪ್ರಾಡಕ್ಟ್ ಎದಕ್ಕಪ್ಪ ಅಂತಂದ್ರೆ ಎಲ್ಲ ಶಾಲೆ ಒಳಗೂ ಅಕ್ಷರ ದಾಸೋಹ ಅಂತೇಳಿ ಮಧ್ಯಾಹ್ನದ ಊಟ ಏನು ಐತಲ್ಲ, ಅದು ಸ್ಕೀಮ್ ಐತಲ್ಲ, ಅದನ್ನು ಸಂಜೆಗೆ ನೀವು ಅದನ್ನು ಎಲ್ಲ ಲೆಕ್ಕ ಹಾಕಿ ಬರೆದು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಅದು ನಿಮಗೆ ಭಾಳಷ್ಟು ಟೈಮ್ ತೊಗೊಳತೈತಿ. ಅದನ್ನು ನಾವು ಅಗದಿ ಸರಳ ಮಾಡಿ ಒಂದು 2 ನಿಮಿಷದೊಳಗೆ ಅದನ್ನೇನು ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡ್ತೈತಿ. ನಿಮ್ಗೆ ಜಲ್ದಿ ಅದನ್ನು ನಿಮ್ಗೆ ರಿಪೋರ್ಟು ಕೊಟ್ಬಿಡ್ತೈತಿ. ಹೀಗಾಗಿ ನಿಮ್ಗೆ ಟೈಮ್ ಭಾಳ ಸೇವ್ ಆಕೈತಿ ಅಂಥೇಳಿ ಈ ಪ್ರಾಡಕ್ಟನ್ನು ಹೊರ ತರಾಕ್ತೀವಿ. ಮತ್ತು ನಿಮ್ಗೆ ಯಾವ್ದಾರ ಒಂದು ದಿನದ ಯಾರು ಬಂದು ರಿಪೋರ್ಟ್ ಕೇಳಿದ್ರಂದ್ರೆ ನೀವು ಹುಡುಕ್ಯಾಡ್ಬೇಕಾಗತ್ತೆ. ಇಲ್ಲಿ 1 ನಿಮಿಷದೊಳಗೆ ಆ ಡೇಟ್ ಹಾಕಿದ್ರಪ್ಪ ಅಂತಂದ್ರೆ ನಿಮ್ಗೆ ಅದು ಏನು ಕೊಡ್ತೈತಿ, ರಿಪೋರ್ಟ್ ಕೊಡ್ತೈತಿ. ಹಂಗಂಥೇಳಿ ಇದು ಅಕ್ಷರ ದಾಸೋಹ ತಲೆಯಾಗಿ ಇಟ್ಕೊಂಡು ನಿಮಗೆ ಈಸಿ ಆಗಲಿ ಅಂಥೇಳಿ ಇದನ್ನು ಈ ಸಿಸ್ಟಮ್ನ ಹೊರಗೆ ತರಾಕತ್ತೀವಿ. ಇದರದ್ದು ಎಕ್ಸ್ಪ್ಲನೇಷನ್ ಒಂದು 5 ನಿಮಿಷದೊಳಗೆ ನಾನು ನಿಮ್ಗೆ ಕೊಟ್ಬಿಡ್ತೀನಿ ಹೆಂಗೆ ವರ್ಕ್ ಮಾಡ್ತದೆ ಅಂಥೇಳಿ. ದಯವಿಟ್ಟು ನೋಡಿರಿ, ಇದಕ್ಕೆ ಸಪೋರ್ಟ್ ಮಾಡಿರಿ. ಸೊ ಇಲ್ಲಿ ಅಕ್ಷರ ದಾಸೋಹ ಅಂಥೇಳಿ ಇದೆ ನಿಮ್ದು. ಏನೇ ಈ ಲಿಂಕ್ ಒತ್ತಿದ್ರೆ ನಿಮ್ಗೆ ಇದು ಓಪನ್ ಆಕೈತಿ. ಪ್ರಾರಂಭಿಸಿ ನಿಮಗೆ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನಾವು ಕೊಡ್ತೀವಿ. ಸೊ ಇಲ್ಲಿ ನೀವು ನಿಮ್ಮದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನಾವು ಫಸ್ಟಿಗೆ ಇನಿಷಿಯಲಿ ಕೊಡ್ತೀವಿ, ಆಮೇಲೆ ನೀವು ಚೇಂಜ್ ಮಾಡ್ಕೋಬೇಕು. ಇದನ್ನು ನೀವು ಪ್ರವೇಶಿಸಿ ಅಂತಂತಂದರೆ ಸೊ ಇದು ಕರೆಕ್ಟ್ ಇತ್ತಂತಂದರೆ ಅಂದರೆ ಬೇರೆದವ್ರು ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. ನೀವು ಯಾರು ನಿಮಗೆ ಅಥೆಂಟಿಕೇಷನ್ ಅಂದರೆ ಇದಕ್ಕೆ ಯಾರಿಗೆ ನಾವು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೊಟ್ಟಿರ್ತೀವಲ್ಲ ಅವರು ಅಷ್ಟನ್ನು ಇದನ್ನು ಯೂಸ್ ಮಾಡ್ಬೋದು. ಸೊ ಇದು ಯೂಸ್ ಆಗೋಣ ನಿಮ್ಗೆ ಒಂದೇದು ಏನಿರ್ತೈತಪ್ಪ ಅಂತಂದ್ರೆ ಸೆಟ್ಟಿಂಗ್ಸ್ ಅದು ಇರ್ತೈತಿ. ಒನ್ ಟೈಮ್ ಅಷ್ಟೇ ನೀವು ಸೆಟ್ಟಿಂಗ್ಸ್ ಮಾಡ್ಕೋಬೇಕು. ಸೆಟ್ಟಿಂಗ್ಸ್ ಮಾಡ್ಕೊಂಡಿಂದ ಮುಂದೆ ನಿಮಗೊಂದು ಡ್ಯಾಶ್ಬೋರ್ಡ್ ಕಾಣ್ತೈತಿ. ಸೊ ಲಾಗಿನ್ ಆದಮೇಲೆ ಡ್ಯಾಶ್ಬೋರ್ಡ್ ಕಾಣಕತ್ತೆ. ನಾವು ಇಲ್ಲಿ ಎಲ್ಲ ನೋಡ್ಕೊತ ಹೋದ್ವಿ, ಆಡಳಿತ ಓಕೆ, ನಾವು ಇದನ್ನು ಮೇಂಟೆನೆನ್ಸ್ ಮಾಡೋರು ಅಂಥೇಳಿ. ನಾವು ಇಲ್ಲಿ ಹಾಜರಾತಿ ಕಾಣತ್ತಂದ್ರೆ ನಾವು ಹಾಕಕ್ಕೆ ಹೋಗ್ಬಿಡೋಣ, ಫಸ್ಟ್ಗೆ ನೋಡೋಣ ಅಂತ. ಸೊ ಇಲ್ಲಿ ಹಾಜರಾತಿ ಹೋಗಕ್ಕೆ ಹಾಕುವ ನಾವು ಶೈಕ್ಷಣಿಕ ವರ್ಷ ಮಾಡಿಲ್ಲ. ಹೌದು, ಮತ್ತು ನಿಮ್ಮ ಆ ಒಂದು ಶೈಕ್ಷಣಿಕ ವರ್ಷನೊಳಗೆ ಪ್ರಾರಂಭ ಮತ್ತು ಅಂತ್ಯ ಅಂತ ಇರ್ತೈತಿ. ಇಲ್ಲಿಕಂದ್ರೆ ಇದು ಯಾವ ವರ್ಷಕ್ಕೆ ಸೇರಿಸ್ಬೇಕಂತ ಅದ ಸಿಸ್ಟಮನ್ನು ಹೇಳಕತ್ತೈತಿ, ಶೈಕ್ಷಣಿಕ ವರ್ಷ ಮಾಡಿಲ್ಲ ಅಂಥೇಳಿ. ಇದು ಶೈಕ್ಷಣಿಕ ವರ್ಷ ಒಂದು ಟೈಮ್ ಮಾಡೋದು ಇರ್ತೈತಿ. ನೀವು ಶೈಕ್ಷಣಿಕ ವರ್ಷ ಮಾಡಿಬಿಟ್ರೆ ಮುಗಿದೋತ್ತೆ. ಇಲ್ಲಿ ನೋಡಿರಿ, ಹೊಸ ವರ್ಷನೇ ಶಿಕ್ಷಣಕ್ಕೆ ಪ್ಲಸ್ ಕ್ಲಿಕ್ ಮಾಡಿ. ಇಲ್ಲೆಲ್ಲ ನಿಮಗೆ ತೋರಿಸೋತ ಹೋಗ್ತೈತಿ. ಅದು ಭಾಳ ಈಸಿ ಅನಿಸುತ್ತೆ. ಹೊಸ ವರ್ಷನ ಇದೇ ವರ್ಷ ಲೇಬಲ್ ಯಾವುದು ಅಂತಂತಂದರೆ 2026 ಮತ್ತು 2027ಕ್ಕೆ ನಾವು ಈ ಸದ್ಯ ಕಾಲಿಡಾಕತ್ತೀವಿ. ಸೊ ಅಲ್ಲಿಗೆ ಸೊ ಎಂದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ಅಕ್ಷಯ ತೃತೀಯ ಬಸವ ಜಯಂತಿ ಐತಿ. ಸೊ ಇವತ್ತು ಇಡೋಣ. ಸೊ ಇದು ಎಂಡಿಂಗ್ ಡೇಟ್ ಇದನ್ನು ಬೇಕಾದ್ರೆ ನೀವು ಕಸ್ಟಮೈಸ್ ಆಗಿ ಸೇವ್ ಮಾಡ್ಕೋಬೋದು. ಇಲ್ಲಿ ಪ್ರಸ್ತುತ ವರ್ಷ ಇದೆ ಅಂತೇಳಿ ನೀವು ಇದನ್ನು ಆನ್ ಮಾಡಿಬಿಟ್ರೆ ಇದು ತನ್ನಿಂದ ತಾನೇ ಪ್ರಸ್ತುತ ವರ್ಷ ಆಗುತ್ತೆ. ಮುಂದಿನ ಸರ ಆದರೆ ಇದು ಹಳಿ ವರ್ಷ ಆಗುತ್ತೆ. ನೀವು ಯಾವುದು ಪ್ರಸ್ತುತ ವರ್ಷ ಮಾಡಿರಲ್ಲ ಅದು ಏನಾಗುತ್ತೆ, ಶೈಕ್ಷಣಿಕ ವರ್ಷ ತನ್ನಿಂದ ತಾನೇ ತೊಗೊಳ್ಳೋವಂಥ ವ್ಯವಸ್ಥೆ ಇದರೊಳಗೈತಿ. ಇಲ್ಲಿ ನೋಡಿರಿ, ಶೈಕ್ಷಣಿಕ ವರ್ಷ ಉಳಿಸಿ. ಸೊ ಇದು ಉಳಿಸ್ತೆ. ಸೊ ಇದಾತ. ಆಮೇಲೆ ನಮಗೆ ತರಗತಿಗಳು ಬೇಕಲ್ಲ. ಈಗ ಏನು ರೆಡಿ ಆಯ್ತು ರೀ, ಶೈಕ್ಷಣಿಕ ವರ್ಷ ರೆಡಿ ಆಯ್ತು. ಈಗ ನಮಗೇನು ತರಗತಿಗಳು ಬೇಕಲ್ಲ. ಇಲ್ಲಿ ತರಗತಿಗೆ ಹೋದರೆ ಇದು ಒನ್ ಟೈಮ್ ನೀವು ಮಾಡ್ಕೋಬೇಕು. ತರಗತಿಗಳು ಹೊಸ ತರಗತಿ ಹೌದು, ಇಲ್ಲಿ 00 ಅದ, ಯಾಕಂದ್ರೆ ಇನ್ನೂ ಏನೂ ಮಾಡಿಲ್ಲ. ಹೊಸ ತರಗತಿ ಒಳಗೆ ನೀವು ಬರೀ 1 ಅಂತ ಹೊಡೆದ್ರೆ ಸಾಕು, 1ನೇ ತರಗತಿ ಕ್ಲಾಸ್ 1 ಅಂತ ಹೇಳ್ತಾನೆ ತಾನೇ ಬಂದುಬಿಡ್ತೈತಿ. ಸೊ ನೀವು ಹಿಂಗೆ ತರಗತಿಗಳ ಸಂಖ್ಯೆಗಳನ್ನು ನೀವು ಏನು ಮಾಡ್ಕೊತ ಹೋಗ್ಬೋದು, ಇನ್ಕ್ರೀಸ್ ಮಾಡ್ಕೊತ ಹೋಗ್ಬೋದು. ಸೊ ಇದನ್ನು ದಯವಿಟ್ಟು ಇದನ್ನು ಸೇವ್ ಮಾಡಿರಿ ಅಂತಂದ್ರೆ ಅದು ಉಳಿಸುತ್ತದೆ. ನೋಡಿರಿ, 1ನೇ ತರಗತಿ ಒಳಗೆ 1 ಅಂತ ತೋರ್ಸಕತ್ತೆ. ಇದು ಆತ. ಸೊ ಇದಕ್ಕೊಂದು ಗುಂಪು ಮಾಡ್ಬೇಕಲ್ಲ. ಯಾವ ಗುಂಪನ್ಯಾಗ ಹೋಗ್ಬೇಕಂತೇಳಿ ಗುಂಪುಗಳು ಹೋಗ್ರಿ. ಅಂದರೆ ಇಲ್ಲಿ 2 ಸೆಕ್ಷನ್, ಪ್ರೈಮರಿ ಒಂದು ಹೈಸ್ಕೂಲ್ ಒಂದು, ಹಿಂಗೆ ನೀವು ಸೆಕ್ಷನ್ ಮಾಡ್ಕೋತೀವಿ. 1 to 5th ಒಂದು ಪ್ರೈಮರಿ ಸೆಕ್ಷನ್ ಒಳಗೆ ಬರ್ತೈತಿ. ಹಂಗೆ ನೀವು ಒಂದು ಗುಂಪಿನೊಳಗೆ ಹಾಕೋಬೇಕು. ಇಲ್ಲಿ ಕಿರಿಯ ಪ್ರಾಥಮಿಕ ಅಂತದೆ. ಸೊ ಇಲ್ಲಿ ನಾನು ಕಿರಿಯ ಪ್ರಾಥಮಿಕ ಅಂಥೇಳಿ ತೊಗೊಂಡು ಕೇಸಿಂದ ಇಲ್ಲಿ ಕಿರಿಯ ಪ್ರಾಥಮಿಕ. ಸೊ ಇಲ್ಲಿ ಲೋವರ್ ಪ್ರೈಮರಿ, ಇಂಗ್ಲೀಷ್ನೊಳಗೆ ಲೋವರ್, ಇಟ್ ಸಪೋರ್ಟ್ ಬೋತ್ ಲೋವರ್ ಪ್ರೈಮರಿ. ಇದು 2 ಸಪೋರ್ಟ್ ಮಾಡ್ತೈತಿ. ಇದು 1ರಿಂದ 5ನೇ ತರಗತಿ ಒಳಗೆ ಇದು ಗುಂಪು ಬೇಕಿಲ್ಲರಿ. ಅದಕ್ಕೆ 1ರಿಂದ 5ನೇ ತರಗತಿವರೆಗೆ ಇದಕ್ಕೆ ನಾವು ಈ ಕ್ಲಾಸಿಗೆ ನಾವು ಏನು ಮಾಡ್ತೀವಿ, ಅಪ್ಲೈ ಮಾಡಕತ್ತೀವಿ ಅಂತ ನಾವು ಹೇಳ್ತೀವಿ. ಸೊ ಇಷ್ಟಾದಮೇಲೆ ಇದನ್ನು ಸೇವ್ ಮಾಡಿರಿ. ಮತ್ತು 1ನೇ ಕ್ಲಾಸ್ ಇದೇ ಗುಂಪಿನಾಗ ಅದಂತೆ ಹೆಂಗೆ ತಿಳ್ಕೊಬೇಕಪ್ಪ ಅಂತಂದರೆ, ಇಲ್ಲಿ ತರಗತಿಗೆ ಹೋದರೆ ಇಲ್ಲಿ ಸಂಯೋಜನೆ ಮಾಡೋಕ್ಕೆ ಏನದ
ಗುಂಪಿಗೆ ನಿಯೋಜಿಸಿ ಅಂತ ಒಂದು ಇದೈತೆ ನೋಡಿರಿ. ಸೊ ಇದ್ರ ಮ್ಯಾಗೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು, 1ನೇ ತರಗತಿ ಬಂದೈತಿ, ಇನ್ನೂ ತರಗತಿ ಯಾವುದೇ ಗುಂಪಿಗೆ ಸೇರಿಲ್ಲ ಅಂತ ಆಗತ್ತೈತಿ. ಈಗ ಅದು ತಾನೇ ಎಲ್ಲ ಇನ್ಸ್ಟ್ರಕ್ಷನ್ ಕೊಡಾಕತ್ತೈತಿ. ಈಗ ಕಿರಿಯ ಪ್ರಾಥಮಿಕ ಅಂಥೇಳಿ ನೀವು ಹಾಕಿಸಿ, ಇದೇನು ಐಚ್ಛಿಕ ಅಂದರೆ ನೀವು ಮಾಡ್ಬೋದು ಬಿಡ್ಬೋದು, ಇದಕ್ಕೇನು ಸರ್ಕಾರ ನಿಮ್ಮ ಅಂತ ಒಟ್ಟು ನೀವು ಏನಾರು ಬರಿಬೋದು ಬಿಡ್ಬೋದು, ಹೌದಾ. ಈಗ ಪ್ರಾಥಮಿಕ ನಿಯೋಜಿಸಲಾಗುತ್ತದೆ, ದಯವಿಟ್ಟು ನಿಯೋಜಿಸಿ. ನೋಡಿರಿ ನಮ್ದು ಏನಾಯ್ತ, ಶೈಕ್ಷಣಿಕ ವರ್ಷ ಕ್ರಿಯೇಟ್ ಆತ, ಆಮೇಲೆ ತರಗತಿ ಕ್ರಿಯೇಟ್ ಆತ, ಆಮೇಲೆ ಯಾವ ಗ್ರೂಪ್ನಾಗ ಇದು ಅದಂತೂ ಕ್ರಿಯೇಟ್ ಆತ. ಇದು ಎದಕ್ಕೆ ಗ್ರೂಪ್ ಅಂತಂದ್ರೆ 1ರಿಂದ 5ನೇ ತಾರೀಕಿಗೆ ಅಕ್ಕಿನ ಎಷ್ಟು ಕೊಡ್ತೀರಿ, 100 ಗ್ರಾಮ್ ಕೊಡ್ತೀರಿ, ಮತ್ತು 6ನೇ ತನಿಂದ 150 ಗ್ರಾಮ್ ಕೊಡ್ತೀರಿ. ಹೀಗಾಗಿ ಗುಂಪುಗಳನ್ನು ನಾವು ಮಾಡೋದು ಇಲ್ಲಿ ಅವಶ್ಯಕ ಆಗುತ್ತೆ. ಸೊ ಈಗೆಲ್ಲ ಆತ ನಮ್ದು ಏನೇನತ್ತೆ, ಶೈಕ್ಷಣಿಕ ವರ್ಷ ಆತ, ತರಗತಿ ಆತ, ಈಗೇನಾತ್ರಿ ಗುಂಪು ಕ್ರಿಯೇಟ್ ಆತ. ಆಮೇಲೆ ಆಹಾರ ಪದಾರ್ಥಗಳು ಯಾವ್ಯಾವ ಆಹಾರ ಕೊಡ್ತೀರಿ ನೀವು, ಇವತ್ತೊಂದಿಷ್ಟು ಇರ್ತಾವೆ, ಒಂದಿಷ್ಟು ಆಮೇಲೆ ಕ್ಯಾನ್ಸಲ್ ಮಾಡ್ಬೋದು, ಇನ್ನೊಂದಿಷ್ಟು ಸೇರಿಸ್ಬೋದು. ಅದಕ್ಕೆಲ್ಲ ನಿಮ್ಗೆ ಏನು ಕೊಡ್ತೀವಿ, ಆಹಾರ ಪದಾರ್ಥಗಳನ್ನು ಸೇರ್ಸೋಕೆ ನಿಮಗೆ ಕೊಡ್ತೀವಿ. ಇಲ್ಲಿ ಯಾವುದೂ ಇದು ಇಲ್ಲ. ಇಲ್ಲಿ ಹೊಸ ಪದಾರ್ಥನ ಹಾಕಿದ್ರಪ್ಪ ಅಂತಂದ್ರೆ 1ನೇದೇನು ರೀ, ಅಕ್ಕಿ. ಸೊ ಇದನ್ನು ಒಂದು ನಾನು ಎಕ್ಸಾಂಪಲ್ ಅಂತ ತೊಗೊಂಡು ಇದನ್ನು ನಾ ಮಾಡ್ತೀನಿ. ಸೊ ಅಕ್ಕಿ ತೊಗೊಳ್ಳೋಣ. ಇಲ್ಲೇನು ರೀ, ರೈಸ್ ಇದು ಗ್ರಾಮ್ದೊಳಗೆ ಕೊಡ್ತೀರಿ ನೀವು, ಹೌದಾ. ಇದು ಧಾನ್ಯದೊಳಗೆ ಸೇರಿರ್ತೈತಿ. ಇಷ್ಟೂ ಅದಾವೆ ನಿಮಗೆ, ನೀವು ಯಾವ್ದು ಬೇಕಾದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಎಲ್ಲಿಂದ ನೀವು ಸರ್ಕಾರಿ ಪಡಿತರಿಂದ ತೊಗೋತಿರೋ, ಇಲ್ಲ ಎರಡೂ ಕಡೆ ಕಡಿಮೆ ಇದ್ರೆ ಎರಡೂ ಕಡೆ ಅಂದ್ರೆ ಅದನ್ನು ನೀವು ಹಾಕಬೇಕು. ಇದು ಚಿತ್ರ ಏನೈತಲ್ಲ, ನೀವು ಹಾಕಿದ್ರೂ ನಡಿತೈತಿ, ಬಿಟ್ಟರು ನಡಿತೈತಿ. ಇದು ಐಚ್ಛಿಕ. ಇಲ್ಲಿ ನೋಡ್ರಿ, ಎಲ್ಲೆಲ್ಲ ಐಚ್ಛಿಕ ಅಂದರೆ ನೀವು ಹಾಕಿದ್ರೂ ನಡಿತೈತಿ, ನಿಮಗೆ ಬಿಟ್ಟರು ನಡಿತೈತಿ ಅಂಥೇಳಿ ಐತಿ. ಅದ ನೀವು ಬೇಕಾದ್ರೆ ಹಾಕ್ಬೋದು, ಇಲ್ಲಕ್ಕಂದ್ರೆ ಬಿಡಬೋದು, ಹೌದ್ರೆ. ನಾವೊಂದು ಹಾಕಿ ನೋಡೋಂಥ ರೈಸ್ ಇಮೇಜ್. ಸೊ ರೈಸ್ ಇಮೇಜ್, ಹೌದಾ. ಇದನ್ನು ಸೇವ್ ಮಾಡಿರಿಪ್ಪ ಅಂತಂದರೆ ನಿಮಗೇನಾಗತ್ತೆ, ಸೊ ಅಕ್ಕಿ ಅಂಥೇಳಿ ಏನಾಗತ್ತೆ ನಿಮಗೆ ಏನಾತ್ರಿ. ಸೊ ಅಕ್ಕಿ ಅಂಥೇಳಿ ಆತ ನಿಮಗೆ ತೋರ್ಸಾಕತ್ತೆ. ಸೊ ಇಷ್ಟಾದಮೇಲೆ ನೆಕ್ಸ್ಟ್ ನಿಮಗೆ ಏನಾಗತ್ತಪ್ಪ ಅಂತಂದ್ರೆ, ಇದನ್ನು ಯಾವ ಪ್ರಮಾಣದೊಳಗೆ ಸಂರಚನೆ ಮಾಡ್ಬೇಕಲ್ಲ ಅದನ್ನು ನೀವು ಮಾಡ್ಕೋಬೋದು. ಅಂದ್ರೆ ಈಗ 1ನೇದವ್ರಿಗೆ ಎಷ್ಟು ಕೊಡ್ತೀರ ಅನ್ನೋದು ನಾವು ಹೇಳಬೇಕಲ್ಲ. ಸೊ ಅದಕ್ಕೆ ನಿಮಗೆ ಏನೈತಿ, ಪ್ರಮಾಣ ಸಂರಚನೆ ಅಂತೈತಿ. ಇಲ್ಲಿ ಸೇರಿಸಿ ಅಂತ ಹೋಗ್ರಿ, ಕಿರಿಯ ಪ್ರಾಥಮಿಕ ಆಹಾರ ಪದಾರ್ಥ ಅಕ್ಕಿ ನೋಡ್ರಿ, ಅಲ್ಲಿಂದ ಬಂದೈತಿ ಗ್ರಾಮ್ಸ್ನೊಳಗೆ. 1ನೇದವ್ರಿಗೆ 100 ಗ್ರಾಮ್ ಕೊಡ್ತೀರಿ. ಸೊ ಇದನ್ನು ಪ್ರತಿ ಕೆ ಜಿ ಸಂಖ್ಯೆ ಬೆಲೆ ಅಂದರೆ 35 ರೂಪಾಯಿ. 1 kg ನೀವು ತೊಗೊತಿದ್ರೆ 35 ರೂಪಾಯಿ, ಹೌದ್ರೆ. ಸೊ ಇಲ್ಲೇನಾಗುತ್ತೆ, ಇದು ಬೆಲೆ ಲೇಬಲ್ ಅಂದ್ರೆ ಪರ್ kg ನಾವು ಲೆಕ್ಕ ಮಾಡ್ತೀವಿ, ಓಕೆ. ಸೊ ಇದನ್ನು ಆದಮೇಲೆ ಇದು ಟಿಪ್ಪನ್ನೇ ಬರಿತಿದ್ರೆ ಬರ್ರಿ, ಇದನ್ನು ಜಸ್ಟ್ ನೀವೇನು ಮಾಡಿರಿ, ಉಳಿಸಿರಿ ಅಂಥೇಳಿ. ಅಂದರೆ 1ನೇದಕ್ಕೆ ನಾವು ಏನು ಮಾಡ್ತೀವಿ, ಆ ಗ್ರೂಪ್ನವ್ರಿಗೆ 100 ಗ್ರಾಮ್ ಕೊಡ್ತೀವಿ ಅಂಥೇಳಿ. ಇದು ಏನಾಗೈತಿ, ಇದು ಎಲ್ಲ ನಿಮ್ಗೆ ತೋರಿಸ್ತೈತಿ. ಈಗ ಎಲ್ಲ ಸ್ಟಾಕ್ ಆದಮೇಲೆ ನಮಗೆ ಲಾಸ್ಟ್ ಹೋಗೋದು ಇವತ್ತಿನ ಹಾಜರಾತಿ ನೋಡಿರಿ. ಎಲ್ಲ ಇದು ಒಂದೇ ಸರ ಸೆಟಪ್ಪ. ಇನ್ನು ಮ್ಯಾಂಗ್ ಮಾಡೋದು ಏನೈತಲ್ಲ, ನಿಮಗೆ ನೀವು ಮಾಡ್ಕೊತ ಹೋಗ್ಬೇಕು ನೋಡಿರಿ. 1ನೇ ತರಗತಿ ಬಂದೈತಿ, ಇಲ್ಲಿ ನಾವು ಇಬ್ಬರ ಹುಡ್ರು ಬಂದಾರಂತ ಇಟ್ಕೊಳ್ಳೋನು, ಇಲ್ಲಿ ನಾವು ಇಲ್ಲೇ ಇಬ್ಬರ ಹುಡ್ರು ಬಂದಾರಂತ ಇಟ್ಕೊಳ್ಳೋನು, ಟೋಟಲ್ 4 ಮಂದಿ ಆತ. ಇದು ಎಲ್ಲ ತೋರ್ಸಕತ್ತೆ. ಸೊ ಹಾಜರಾತಿ ಉಳಿಸಿ ಮತ್ತು ಲೆಕ್ಕ ಹಾಕಿ ಅಂತಂದರೆ ಇದು ಹಾಜರಾತಿ ಉಳಿಸ್ತದೆ, ಹಾಜರಾತಿ ಉಳಿಸಲಾಗಿದೆ. ಇವತ್ತಿಂದ ಎಲ್ಲ ತೋರಿಸೋದು ಹೋಗ್ತೈತಿ, ಹೋದರೆ 400 ಗ್ರಾಮ್ ಅಂದರೆ ಒಬ್ಬ ಹುಡುಗಂಗೆ 100 ಗ್ರಾಮ್ ಇತ್ತಪ್ಪ ಅಂತಂದ್ರೆ 4 ಮಂದಿಗೆ 400 ಗ್ರಾಮ. 100 ಗ್ರಾಮಿಗೆ 3.5 ಅಂದರೆ 3 ರೂಪಾಯಿ 5 ಪೈಸೆ ಹಿಂಗಾಗುತ್ತೆ, 50 ಪೈಸೆ ಹಿಂಗಾಗುತ್ತೆ. ಅದ 4 ಮಂದಿಗೆ ಎಷ್ಟು ಆಯ್ತು ರೀ, 14 ರೂಪಾಯಿ ಕರೆಕ್ಟ್ ತೋರ್ಸಕತ್ತೈತಿ. ಸೊ ನೀವು ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿರಿ. ಇಲ್ಲಿ ವರದಿಗಳು ಅಂತೈತಿ, ಇಲ್ಲಿಗೆ ಹೋದರೆ ನಿಮಗೆ ದೈನಂದಿಕ ವರದಿ, ಇವತ್ತಿನ ವರದಿ ತೋರಿಸ್ತಂತಾರೆ. ವರದಿ ನಿಮಗೆ ಕ್ಲೀನಾಗಿ ತೋರಿಸ್ತೈತಿ. ಇದನ್ನು ಪ್ರಿಂಟ್ ಅಂತಾರೆ. ಈ ಥರ ನೀವು ಪ್ರಿಂಟ್ ತೊಗೊಂಡು ಇವತ್ತಿನ ಸೇವ್ ಮಾಡ್ಕೋಬೋದು ನೋಡಿರಿ. ಸೊ ಇದು ಅಕ್ಷರ ದಾಸೋಹ, ಇದು ಎಷ್ಟು ಮಂದಿ ಬಂದಾರ, ನಿಮಗೆ ಹಿಂಗೆ ನೀವು ಏನು ಮಾಡ್ಕೊತ ಹೋಗ್ಬೋದು, ಭಾಳಷ್ಟು ನಿಮ್ಮದು ಇದನ್ನು ಹಾಕ್ಕೊತ ಹೋಗ್ಬೋದು. ಸೊ ಅದಾದಮೇಲೆ ನಿಮಗೆ ಮತ್ತೆ ನಿಮ್ಮ ಡ್ಯಾಶ್ಬೋರ್ಡಿಗೆ ಹೋದರೆ ಸೊ ನಿಮಗೆಲ್ಲ ತೋರಿಸ್ಕೋತಕ್ಕೈತಿ. ಇಂದಿನ ಮಕ್ಕಳು ಅಂದರೆ ಇವತ್ತಿನ ತೋರ್ಸಕತ್ತೈತಿ. ಇಂದಿನ ಮಕ್ಕಳು 4, ಇಂದಿನ ಖರ್ಚು 14 ರೂಪಾಯಿ. ಈ ತಿಂಗಳದಾಗ ನಾವು ಹಾಕಿದ್ದು ಇವತ್ತು ಸ್ಟಾರ್ಟ್ ಮಾಡೀವಿ ಅಂದರೆ ತಿಂಗಳ ಕಾರ್ಯದಿನ 1 ಇದು ಎಲ್ಲ ತೋರಿಸ್ತೈತಿ. ಸೊ ಇದು ಎಲ್ಲ ನಿಮಗೆ ನಿಮಗೆ ಕೆಲಸನ ಕಡಿಮೆ ಮಾಡ್ತೈತಿ. ಸೊ ಇದನ್ನು ನಿಮಗೆ ಬೇಕಂದ್ರೆ ಇದು ಆ್ಯಕ್ಚುಲಿ 1ನೇ ತಾರೀಕಿನಿಂದ ಈ 2026 ಮೇ 1ನೇ ತಾರೀಕಿನಿಂದ ಇದರ ಕಾರ್ಯಾರಂಭ ಮಾಡ್ತೈತಿ. ಸೊ ನಿಮಗೆ ಎಲ್ಲನೂ ಇದು
ಈ ಸಿಸ್ಟಮ್ ಬೇಕಂತಂದ್ರೆ ನಮ್ಮದು ಇನ್ಫೋಕ್ಷೇತ್ರ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್, ನಮ್ಮ ನಂಬರ್ 986181 ಇದಕ್ಕೆ ನೀವು ಏನು ಕಾಂಟ್ಯಾಕ್ಟ್ ಮಾಡಿ, ನೀವು ಹೆಚ್ಚಿನ ಮಾಹಿತಿಗಾಗಿ ನೀವು ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ನಾವು ನಿಮಗೆಲ್ಲ ಇನ್ಫಾರ್ಮೇಷನ್ ಹೇಳ್ತೀವಿ. ದಯವಿಟ್ಟು ಸೊ ನಿಮಗಿದು ಈ ಪ್ರಾಡಕ್ಟ್ ನಿಮ್ಮ ಟೈಮ್ ಸೇವ್ ಮಾಡ್ತೈತಿ, ನಿಮಗೆ ಯಾವಾಗ ಬೇಕಾದಾಗ ರಿಪೋರ್ಟ್ ಕೊಡ್ತೈತಿ. ಅದಕ್ಕೆ ಸೊ ನಿಮಗಿದು ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನೀವು ನನಗೆ ಈ ನಂಬರ್ಗೆ 9861812081ಕ್ಕೆ ಕಾಲ್ ಮಾಡಿರಿ. ಸೊ ಇಲ್ಲಿ ತನಕ ನೀವು ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್.